ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸೆಷನ್ ಕೋರ್ಟ್ ಅಲ್ಲಿ ಸದ್ಯ ವಿಚಾರಣೆ ಆರಂಭ ಆಗಿದೆ. ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿ 6 ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ. ಜೈಲಲ್ಲಿ ಹೊದ್ದುಕೊಳ್ಳೋದಕ್ಕೆ ಬೆಡ್ಶೀಟ್ ಬೇಕು ಅಂತ ಆರೋಪಿ ದರ್ಶನ್ ಹೇಳಿದ್ದ. ಮನೆಯಿಂದ ತಂದಂತ ಬೆಡ್ಶೀಟ್ ಕೂಡ ನನಗೆ ಕೊಡ್ತಿಲ್ಲ ಅಂತ ಗೋಳು ತೋಡ್ಕೊಂಡಿರೋದು. ತುಂಬಾನೇ ಚಳಿ ಇದೆ, ಮಲಗೋದಕ್ಕಾಗ್ತಿಲ್ಲ ಅಂತ ಕೋರ್ಟಲ್ಲಿ ಅಲಳು ತೋಡ್ಕೊಂಡಿರೋದು. ಆರೋಪಿ ದರ್ಶನ್ ಮತ್ತು ನಾಗರಾಜರಿಂದ ಬೆಡ್ಶೀಟ್ಗಾಗಿ ಇದೇ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಗಿದೆ. ಚಿಕ್ಕ ಬೆಡ್ಶೀಟ್ ಹೊದ್ದು ಮಲಗದೆ ಮೂಲೆಯಲ್ಲಿ ಕೂರ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಚಳಿ ಇದೆ, ರಾತ್ರಿ ವೇಳೆ ಸಮಸ್ಯೆ ಆಗ್ತಾ ಇದೆ, ಮಲಗೋದಕ್ಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿ, ಜೈಲಾಧಿಕಾರಿಗಳಿಗೆ ಇದರ ಬಗ್ಗೆ ಸೂಚನೆ ಕೊಡಿ ಅಂತ ದರ್ಶನ್ ಮನವಿ ಮಾಡಿರೋದು. ಟ್ರಯಲ್ ಶುರುವಾಗಿದೆ. ವಿಚಾರಣೆಯ ಆರಂಭದಲ್ಲಿ ನ್ಯಾಯಾಧೀಶರ ಮುಂದೆ ಈ ಬೇಡಿಕೆಯನ್ನ ಮತ್ತೆ ದರ್ಶನ್ ಮತ್ತು ಆರೋಪಿ ನಾಗರಾಜ್ ಇಟ್ಟಿರೋದು. ಬೆಡ್ಶೀಟ್ ಮನೆಯಿಂದ ತಂದರೂ ಕೂಡ ಅದನ್ನು ನಮಗೆ ಕೊಡ್ತಾ ಇಲ್ಲ, ಸೂಚನೆ ಕೊಡಿ ಜೈಲಿನ ಅಧಿಕಾರಿಗಳಿಗೆ, ಬಹಳ ಕಷ್ಟ ಆಗ್ತಿದೆ, ಚಳಿ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ, ಇದರ ಪರಿಣಾಮ ನಮಗೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ, ದಯವಿಟ್ಟು ನಮಗೆ ಬೆಡ್ಶೀಟ್ ಕೊಡೋದಕ್ಕೆ ಅವಕಾಶ ಕೊಡಿ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಟ್ರಯಲ್ಗೆ ಹಾಜರಾದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿರೋದು. ಬೆಡ್ಶೀಟ್ಗಾಗಿ ಮತ್ತೆ ಮನವಿ ಸಲ್ಲಿಸಿರೋದು ದರ್ಶನ್ ಮತ್ತು ನಾಗರಾಜ್ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ದಾರೆ. ನಮಗೆ ಕಷ್ಟ ಆಗ್ತಿದೆ, ಚಳಿ ಜಾಸ್ತಿ ಆಗ್ತಿದೆ, ಬೆಡ್ಶೀಟ್ ಮನೆಯಿಂದ ತಂದು ಕೊಟ್ಟರು ಕೂಡ ಅದನ್ನು ನಮಗೆ ಕೊಡ್ತಿಲ್ಲ, ಮನೆಯಿಂದ ತಂದ ಬೆಡ್ಶೀಟ್ ಅನ್ನು ನಮಗೆ ಒದಗಿಸ್ತಾ ಇಲ್ಲ, ಸೂಚನೆ ಕೊಡಿ ಜೈಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಅಂತ ದರ್ಶನ್ ಮತ್ತು ಆರೋಪಿ ನಾಗರಾಜ್ ಮನವಿ ಮಾಡಿರೋದು. ಇನ್ನು ಬೆಡ್ಶೀಟ್ಗಾಗಿ ಆರೋಪಿ ದರ್ಶನ್ ಮತ್ತು ನಾಗರಾಜ್ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ದಾರೆ. ಎಲ್ಲವನ್ನ ಹೇಳಬೇಕಾ? ಅವರೇನು ರತ್ನಗಂಬಳಿ ಕೇಳ್ತಿದಾರಾ? ನಿಮಗೆ ಕೊಡೋದಕ್ಕೆ ಏನಾಗಿದೆ ಅಂತ ಜೈಲಾಧಿಕಾರಿಗಳನ್ನ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಡ್ಶೀಟ್ಗಾಗಿ ಆರೋಪಿ ದರ್ಶನ್ ಮತ್ತು ನಾಗರಾಜ್ ಮನವಿ ಮಾಡಿದ್ರು ನ್ಯಾಯಾಧೀಶರ ಮುಂದೆ. ಎಲ್ಲವನ್ನ ಹೇಳಬೇಕಾರಿ ನಿಮಗೆ? ಅವರೇನು ರತ್ನಗಂಬಳಿ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ? ಕೇಳಿದ್ದನ್ನು ಕೊಡೋದಕ್ಕೆ ಏನು ಸಮಸ್ಯೆ ನಿಮಗೆ? ಕೇಳಿದ್ದನ್ನು ಕೊಡೋದಕ್ಕೆ ಅಂತಂದ್ರೆ ಬೆಡ್ಶೀಟ್ ಕೊಡೋದಕ್ಕೆ ಏನು ಸಮಸ್ಯೆ? ಎಲ್ಲವನ್ನ ನಾವೇ ಹೇಳಬೇಕಾ ಅಂತ ನ್ಯಾಯಾಧೀಶರು ಪ್ರಶ್ನಿಸಿದ್ದಾರೆ. ನಿಯಮ ಪ್ರಕಾರ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನಿದೆಯೋ ಅದನ್ನು ಕೊಡಿ ಅಂತ ಬೆಡ್ಶೀಟ್ ನೀಡದ ಜೈಲಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ 3ಕ್ಕೆ ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಟ್ರಯಲ್ ಸಂದರ್ಭದಲ್ಲಿ ಬೆಡ್ಶೀಟ್ ವಿಚಾರ ಯಾಕೆ ಪ್ರಸ್ತಾಪ ಆಯಿತು? ರಕ್ಷತ್, ಅಂದ್ರೆ ಇವತ್ತು ವಿಚಾರಣೆ ಏನ್ ನಡೆದ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಹಾಜರಾಗಬೇಕಾಗಿತ್ತು. ಪ್ರಮುಖವಾಗಿ 394 ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕೀಲರು ಒಂದು ಆಕ್ಷೇಪವನ್ನು ಸಲ್ಲಿಸುವಂತ ನಿರೀಕ್ಷೆಗಳಿತ್ತು. ಈ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿದ್ದಂತ ಆರೋಪಿಗಳಲ್ಲಿ ಆರೋಪಿ ನಾಗರಾಜ್ ಮತ್ತೆ ದರ್ಶನ್ ಇಬ್ರು ಕೂಡ ಮುಂದೆ ಬಂದು ನಾವು ಕೆಲವೊಂದನ್ನು ಹೇಳಿಕೆ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಮೈಕ್ ಅನ್ನ ಆನ್ ಮಾಡಿ, ಅಂದ್ರೆ ಜೈಲಿನಲ್ಲಿ ಇದ್ದಂತೆ ಮೈಕ್ ಆನ್ ಮಾಡಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಆರಂಭ ಮಾಡ್ತಾರೆ, ಸ್ವಾಮಿ ನಮಗೆ ತುಂಬಾನೇ ಚಳಿ ಆಗ್ತಾ ಇದೆ, ಇಲ್ಲಿ 3-4 ದಿನಗಳಿಂದ ವಿಪರೀತ ಚಳಿ ಆಗ್ತಾ ಇದೆ, ಅದು ಬೆಡ್ಶೀಟ್ ಇಲ್ಲ, ಅಂದ್ರೆ ತೆಳುವಾದ ಒಂದು ಬೆಡ್ಶೀಟ್ ಏನ್ ಕೊಟ್ಟಿದ್ರೆ ಅದರಿಂದ ನಾವು ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಮನೆಯಿಂದ ತಂದಂತ ಬೆಡ್ಶೀಟ್ ಗಳನ್ನು ಕೂಡ ನಮಗೆ ಕೊಡ್ಲಿಕ್ಕೆ ಇವರು ಬಿಡ್ತಾ ಇಲ್ಲ. ಸೊ ಈಗಿರುವಂತ ಬೆಡ್ಶೀಟ್ ಅಲ್ಲಿ ಮಲಗಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಂದ್ರೆ ಅದನ್ನೆಲ್ಲ ಒಂದ್ ಕಡೆ ಅದನ್ನ ಮೇಲೆ ಹಾಕೊಂಡು ಇನ್ನೊಂದ್ 3 ಕಡೆ ಮೂಲೆಯಲ್ಲಿ ಕೂತಿದೀವಿ, ಮಲಗ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಮಲಗ್ತಾನೆ ಇಲ್ಲ, ಹಾಗಾಗಿ ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ತುಂಬಾನೇ ಸಿಕ್ಕಾಪಟ್ಟೆ ಚಳಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ ದರ್ಶನ್ ಕೂಡ ಮುಂದೆ ಬಂದು ಇದನ್ನ ಮತ್ತೆ ಪದೇ ಅದನ್ನೇ ಹೇಳುವಂತ ಪ್ರಯತ್ನವನ್ನು ಮಾಡ್ತಾನೆ. ಸ್ವಾಮಿ ಮತ್ತೆ ತುಂಬಾ ವಿಪರೀತ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಮಗೆ ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಇದರಿಂದ ಬೆಡ್ಶೀಟ್ ಅನ್ನ ಕೊಡ್ಲಿಕ್ಕೆ ಜೈಲಧಿಕಾರಿಗಳಿಗೆ ಹೇಳಿ ನೀವು ಅನ್ನುವಂಥದ್ದನ್ನೇ ಮತ್ತೆ ದರ್ಶನ್ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಜೈಲ್ ಸಿಬ್ಬಂದಿಗಳಿಗೆ ಎಲ್ಲದನ್ನು ಪದೇ ನಾವೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವ್ರಿಗೆ ಏನು ಮಿನಿಮಮ್ ಕೊಡ್ಲಿಕ್ಕೆ ಇದೆ ಅದನ್ನ ಕೊಡಿ ಅನ್ನುವಂಥದ್ದನ್ನ ಆ ಸೂಚನೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಜೈಲಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ರು ಅವರು ಆಯ್ತು ಸ್ವಾಮಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಇದನ್ನ ನೋಡ್ತಾ ಹೋದ್ರೆ ಇಲ್ಲಿ ಏನು ದರ್ಶನ್ ಆಗ್ಲಿ ಮತ್ತೆ ಆರೋಪಿಗಳಿಗೆ ಜೈಲಿನಲ್ಲಿ ವ್ಯವಸ್ಥೆಗಳ ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿತ್ತು. ಆ ಆದೇಶ ಕೂಡ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಆರೋಪಿಗಳು ಮತ್ತೆ ನ್ಯಾಯಾಲಯದ ಗಮನಕ್ಕೆ ತರುವಂತ ಕೆಲಸಗಳನ್ನು ಮಾಡಿದ್ರು. ಅದರಲ್ಲಿ
ಚಳಿ ಶುರುವಾಗಿದೆ, ಸಿಕ್ಕಾಪಟ್ಟೆ ಚಳಿ ಇದೆ, ನಾವು ಮಲಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೊಂದ್ ಕಡೆ ಮೂಲೆಯಲ್ಲಿ ಈ ಕೊಟ್ಟಿರುವಂತ ತೆಳುವಾದ ಒಂದು ಬೆಡ್ಶೀಟ್ ನ ಹೊತ್ಕೊಂಡು ಕೂರ್ತಾ ಇದೀವಿ, ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದ್ರೆ ತಮಗೆ ಆಗ್ತಾ ಇರುವಂತಹ ಒಂದಷ್ಟು ಏನೋ ಸೌಲಭ್ಯಗಳು ಸಿಗದೇ ಇರುವಂತಹ ಪರಿಸ್ಥಿತಿ ಏನಿದೆ ಅದನ್ನ ನ್ಯಾಯಾಲಯದ ಮುಂದೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ನ್ಯಾಯಾಲಯ ಅದನ್ನ ಏನು ಕನಿಷ್ಠ ಕೊಡ್ಲಿಕ್ಕೆ ಆದೇಶ ಮಾಡಲಾಗಿದೆ. ಪದೇ ಪದೇ ಎಲ್ಲದನ್ನು ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನ್ ಕೊಡ್ಲಿಕ್ಕಿದೆ, ಕೊಡ್ಬೇಕಿದೆ, ಅದನ್ನ ಕೊಡಿ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಹಾಗಾಗಿ ವಿಚಾರಣೆ ಡಿಸೆಂಬರ್ 3ಕ್ಕೆ ಹೋಗಿರುವಂತಹದ್ದು. ರಕ್ಷಿತ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.